ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಶನಿವಾರ. ಸೊ ಇವತ್ತು ಶನಿವಾರ ಮತ್ತು ಇವತ್ತು ಷಷ್ಠಿ ಕೂಡ. ಸೊ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗೀತು. ಈಗ ಟೈಮ್ ಬಂದು 8 ಗಂಟೆ ಆಗಿದೆ. ಸೊ ಈಗ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಹೊರಡಬೇಕು. ಬನ್ನಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಬರೋಣ. ಇವತ್ತು ಸಂಕಷ್ಟಿ ಆಗಿರೋದ್ರಿಂದ ನಾಗರಕಲ್ಲಕ್ಕೆ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಇನ್ಮೇಲೆ ಪ್ರತಿ ಸಂಕಷ್ಟಿಗೂ ಮಾಡಬೇಕು ಅಂತ ಅಂದ್ಕೊಂಡು ಸೊ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಮ್ಮನವ್ರು ಸ್ನಾನಕ್ಕೆ ಹೋಗಿದ್ದಾರೆ. ಸುಮ್ಮನೆ ನಂಗೆ ಬಾಗಿಲು ಹಾಕೊಂಡು ಹೋಗ್ತೀನಿ. ಹ್ಯಾಂಡ್ ಇವತ್ತು ಬಂದಮೇಲೆ ಚಿಕ್ಕ ತಿರುಪ್ತಿಗೆ ಹೋಗ್ತಾಯಿದ್ದೆ ಫ್ರೆಂಡ್ಸ್. ಬೇಗ ಹೋಗಿ ನಾನು ಪೂಜೆ ಮಾಡ್ಕೊಂಡು ಬಂದು ರೆಡಿ ಆಗಬೇಕು. ಸೊ ಚಿಕ್ಕ ತಿರುಪ್ತಿಗೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ತುಂಬ ದಿವಸದಿಂದ ಅಂದ್ಕೊಳ್ತೀವಿ, ಬಟ್ ಕನ್ಫರ್ಮ್ ಇರಲಿಲ್ಲ. ಈಗ ಸಡನ್ನಾಗಿ ನಮ್ಮ ಮನೆಯವ್ರು ಹೇಳಿದ್ರು ಸೊ ಚಿಕ್ಕ ತಿರುಪ್ತಿಗೆ ಹೋಗಬೇಡ ಅಂತ. ಬೆಳಗ್ಗೆವರೆಗೂ ಅವ್ರ ಕೆಲಸಕ್ಕೆ ಹೋಗೋ ಪ್ಲ್ಯಾನೆಲ್ಲ ಇತ್ತು. ಈಗ ಸಡನ್ನಾಗಿ ಕ್ಯಾನ್ಸಲ್ ಮಾಡಿದ್ರು. ಸೊ ಬನ್ನಿ ಬೇಗ ಹೋಗಿ ನಾಗರಕಲ್ಲ ಪೂಜೆ ಮಾಡ್ಕೊಂಡ್ಬಂದು ಆಮೇಲೆ ರೆಡಿಯಾಗಿ ಚಿಕ್ಕ ತಿರುಪ್ತಿಗೆ ಹೋಗಿ ಬರೋಣ. ಸೊ ಚಿಕ್ಕ ತಿರುಪ್ತಿಗೆ ಹೋಗ್ಬೇಕಾದ್ರೆ ಸ್ಯಾರಿ ಹಾಕ್ಕೊಬೇಕು ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ನಾನು. ಬಟ್ ಇವತ್ತು ಸ್ಯಾರಿ ಹಾಕ್ಕೊಳ್ತಿಲ್ಲ, ಯಾಕಂದರೆ ಚಿಕ್ಕ ತಿರುಪ್ತಿಗೆ ಹೋಗಿ ಬರಬೇಕಾದ್ರೆ ಹಾಗೆ ಹಾಸ್ಪಿಟಲ್ಗೆ ಹೋಗಿ ಬರಬೇಕು. ಸೊ ಸಿಂಪಲಾಗಿ ರೆಡಿ ಆಗ್ತೀನಿ. ಬನ್ನಿ ಹೋಗಿ ಬರೋಣ. ಸೊ ಫ್ರೆಂಡ್ಸ್, ಫೈನಲಿ ನಾಗರಕಲ್ಲ ಹತ್ರ ಬಂದುಬಿಟ್ಟು ಎಲ್ಲ ತೊಳ್ಕೊಳ್ತಿದ್ದೀನಿ ನೀರು ಹಾಕ್ಕೊಂಡು. ಸೊ ನಾನು ಮುಂಚೆ ಬಂದು ಇಲ್ಲಿ ಪೂಜೆ ಎಲ್ಲ ಮಾಡ್ತಿದ್ದೆ ಫ್ರೆಂಡ್ಸ್. ಕೆಲವೊಂದು ಸತಿ ಶೇರ್ ಮಾಡ್ಕೊಳ್ತಿದ್ದೆ, ಕೆಲವೊಂದು ಸತಿ ಮಾಡ್ಕೊಳ್ತಾ ಇದ್ದಿಲ್ಲ. ತುಂಬ ಅಂದರೆ ತುಂಬ ನಾನು ಬಂದು ಪೂಜೆ ಮಾಡಿದ್ದೀನಿ ಇಲ್ಲಿ ನಾಗರಕಲ್ಲಿಗೆ. ಸೊ ಆವಾಗಿಂದ ಎಷ್ಟು ನೆಮ್ಮದಿಯಾಗಿದ್ದೀನಿ ಅಂದರೆ ಸಿಕ್ಕಾಪಟ್ಟೆ ಮನೆಯಲ್ಲಿ ನೆಮ್ಮದಿ ಫ್ರೆಂಡ್ಸ್. ನನಗಂತೂ ನಾಗರಕಲ್ಲಿಗೆ ಹೋಗಿ ಪೂಜೆ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಬೇರೆ ದೇವಸ್ಥಾನಕ್ಕೆ ಹೋಗ್ತೀನೋ ಇಲ್ವೋ, ಬಟ್ ನಾಗರಕಲ್ಲಿಗೆ ಅಂದ್ಕೊಂಡಿದ್ದ ತಕ್ಷಣ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀನಿ. ಯಾಕಂದರೆ ಒಂಥರ ಪಾಸಿಟಿವ್ ವೈಬ್ ಇರುತ್ತೆ. ಆದರೆ ಅದರಿಂದ ನನಗೆ ತುಂಬ ಒಳ್ಳೇದು ಕೂಡ ಆಗಿದೆ. ನನಗೆ ಅದೇ ಖುಷಿ. ಸೊ ಫೈನಲ್ ನೀರು ಹಾಕಿ ಎಲ್ಲ ತೊಳ್ಕೊಂಡು ಹಾಲಿಂದ ಅಭಿಷೇಕ ಕೂಡ ಮಾಡಿಕೊಂಡು ಅದನ್ನು ತೊಳ್ಕೊಂಡು ಈಗ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಳ್ತಾ ಇದ್ದೀನಿ. ಮೇಯ್ನಾಗಿ ಒಂದು ಹೇಳಬೇಕು ಅಂತಂದರೆ, ನಾವು ಮುಂಚೆ ಒಬ್ಬರು ಮನೇಲಿದ್ವಿ ಫ್ರೆಂಡ್ಸ್. ಅಲ್ಲಿ ಅಂದರೆ ಈಗಿರೋ ಮನೆಗಿಂತ ಮುಂಚೆ ಒಂದು ಮನೇಲಿದ್ವಿ. ಆ ಮನೆ ಸ್ವಲ್ಪ ದೊಡ್ಡದಾಗೆ ಇತ್ತು, ಚೆನ್ನಾಗಿತ್ತು ಮನೆ. ಆದರೆ ವಾಸ್ತು ಪ್ರಕಾರ ಇರಲಿಲ್ಲ ಮನೆ. ನನಗೆ ಅದಕ್ಕಿಂತ ಮುಂಚೆ ಆ ವಾಸ್ತು ಅದರಲ್ಲೆಲ್ಲ ನಂಬಿಕೆ ಇರಲಿಲ್ಲ. ಸೊ ಹೆಂಗೆ ಅಂದರೆ ನನಗೂ ನಮ್ಮ ಮನೆಯವ್ರಿಗೆ ಆಗ್ತಾನೇ ಇದ್ದಿಲ್ಲ. ಆ ಮನೆಯಲ್ಲಿ ಫುಲ್ಲು ಕಿರಿಕಿರಿನೇ ಇಬ್ರಿಗೂ. ಬಟ್ ಆವಾಗ ನನ್ನ ಫ್ರೆಂಡ್ ಹೇಳಿದ್ದು ಈ ಥರ ಇದೆ, ಹೋಗಿ ನಾಗರಕಲ್ಲಕ್ಕೆ ಪೂಜೆ ಮಾಡು ಅಂತ. ಬಂದು ಒಂದು 2 ದಿನ ಫ್ರೆಂಡ್ಸ್, 2 ದಿನ ಪೂಜೆ ಮಾಡಿದ್ದೆ. ಎಷ್ಟು ಇದಾಯಿತು ಅಂದರೆ, ಎಷ್ಟು ಕಾಮ್ ಆಯಿತು ಅಂದರೆ, ಇಬ್ರಿಗೂ ಕೋಪನೂ ಕಡಿಮೆ ಆಯಿತು. ಅಷ್ಟೇ ಚೆನ್ನಾಗಿದ್ವಿ. ಸಿಕ್ಕಾಪಟ್ಟೆ ಖುಷಿ ಆಯಿತು ಫ್ರೆಂಡ್ಸ್. ಆವತ್ತಿಂದ ನಾನು ಈ ದೇವ್ರಿಗೆ ಬಂದು ಇದು ಮಾಡ್ಕೊಂಡು ಹೋಗ್ತೀನಿ. ಸೊ ನಾಗದೋಷ ಇರೋರಿಗೂ ಕೂಡ ಆ ಥರ ಎಲ್ಲ ಆಗುತ್ತೆ ಅಂತಾರೆ. ಸೊ ಫೈನಲಿ ಅದಕ್ಕೆ ಬಂದು ನಾನು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತೀನಿ. ಸೊ ತುಂಬ ಒಳ್ಳೆಯದಾಗುತ್ತೆ. ಇವತ್ತು ಮೊದಲನೇ ಷಷ್ಠಿ ಆಗಿರೋದ್ರಿಂದ ಪ್ರಸಾದ ಏನೂ ಮಾಡೋಕ್ಕಾಗಿರಲಿಲ್ಲ ಫ್ರೆಂಡ್ಸ್. ಬಾಳೆಹಣ್ಣು ತೊಗೊಳಕ್ಕಾಗಲಿಲ್ಲ. ಸೊ ಪ್ರಸಾದ ಏನಾದರೂ ಇಡಬೇಕಲ್ಲ, ಅದಕ್ಕೆ ಕಡಲೆಪಪ್ಪು ಸಕ್ಕರೆ ಇರ್ತೀವಿ. ಕಡಲೆಪಪ್ಪು ಸಕ್ಕರೆ ಮುಂಚೆ ನಾನು ಸಡನ್ ಪ್ಲ್ಯಾನ್ ಆದರೆ ಕಡಲೆಪಪ್ಪು ಸಕ್ಕರೆನೇ ಇಡೋದು. ಅದು ಬಿಟ್ಟರೆ ಬಾಳೆಹಣ್ಣುಗಳು ಏನಾದರೂ ತೊಗೊಂಡು ಹೋಗ್ತಿದ್ದೆ. ಸೊ ಫೈನಲಿ ಪ್ರಸಾದ ಇಟ್ಟು ಪೂಜೆ ಮಾಡಿದೆ. ಇನ್ಮೇಲೆ ಪ್ರತಿ ಷಷ್ಠಿಗೂ ಬಂದು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೋ. ಬಟ್ ನಾಗರಕಲ್ಲಕ್ಕೆ ಪೂಜೆ ಮಾಡಿ ನನಗಂತೂ ಒಳ್ಳೆಯದಾಗಿದೆ. ಸೊ ಈ ಫಸ್ಟ್ ದಿನ ಅಲ್ವ ಫ್ರೆಂಡ್ಸ್, ಅದಕ್ಕೆ ತುಪ್ಪದ ದೀಪ ಹಚ್ತೀನಿ. ಇನ್ಮೇಲೆ ಯಾವಾಗಲೂ ಹೋದ್ರೂ ತುಪ್ಪದ ದೀಪ ಹಚ್ಚಬೇಕು ಅಂದ್ಕೊಂಡು ತುಪ್ಪದ ದೀಪನೂ ಹಚ್ತೆ. ಸೊ ಇವತ್ತು ಹಾರೋಗಿಲ್ಲ ಫ್ರೆಂಡ್ಸ್ ದೀಪ. ಇಷ್ಟು ದಿನ ಗಾಳಿಗೆ ಹಾರೋಗ್ತಾಯಿತ್ತು, ಇವತ್ತು ಹಾರಲಿಲ್ಲ. ಸೊ ಫೈನಲಿ ಪೂಜೆ ಕೂಡ ಆಯಿತು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಆಮೇಲೆ ಮನೆಗೆ ಬಂದು ಷಷ್ಠಿ ಆಗಿರೋದ್ರಿಂದ ಈರುಳ್ಳಿ, ಬೆಳ್ಳುಳ್ಳಿ, ಅಕ್ಕಿ ಮತ್ತು 1 ಟೈಮ್ ಉಪವಾಸ ಇರಬೇಕು. ಇದೆಲ್ಲ ನಮ್ಮ ಮನೆಯವ್ರಿಗೆ ಆಗೋಲ್ಲ. ಸೊ ಅವರು ಸ್ನಾನ ಮಾಡಿದ ತಕ್ಷಣ ಏನಾದ್ರು ತಿನ್ನಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಆಗೋಲ್ಲ. ಸೊ ಅದಕ್ಕೆ ನಾನು ಪಪ್ಪಾಯ ಕಟ್ ಮಾಡಿದೆ. ನಾಷ್ಟ ಮಾಡೋಷ್ಟು ಟೈಮ್ ಇಲ್ಲ ಫ್ರೆಂಡ್ಸ್, ಯಾಕಂದರೆ ಈಗ ಚಿಕ್ಕ ತಿರುಪ್ತಿಗೆ ಬೇರೆ ಹೋಗಬೇಕಲ್ಲ. ಸೊ ಅದಕ್ಕೆ ಪಪ್ಪಾಯ ಕಟ್ ಮಾಡಿಕೊಡು ಅಂದರು. ಸೊ ಫೈನಲಿ ಕಟ್ ಮಾಡಿಕೊಟ್ಟೆ. ಈಗ ತಿನ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಸೊ ಬೆಳಗ್ಗೆ ರಂಗೋಲಿ ಹಾಕಿದ್ದೆ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಅರ್ಜೆಂಟಲ್ಲಿ ಬೇಗ ಹಾಕ್ಕೊಂಡೆ, ಶೇರ್ ಮಾಡ್ಕೊಳಕ್ಕಾಗಿಲ್ಲ. ಸೊ ಫೈನಲಿ ಈಗ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ಕೆಮ್ಮಣ್ಣು ಮಾಡಿದ್ನಲ್ಲ, ಅದರಲ್ಲಿ ಫಸ್ಟ್ ಟೈಮ್ ಹಾಕ್ಕೊಂಡಿದ್ದು ಫ್ರೆಂಡ್ಸ್, ಖುಷಿ ಆಯಿತು. ಬಟ್ ಶೇರ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸುತ್ತರಂಗೋಲಿ ಬರುತ್ತಲ್ಲ ಫ್ರೆಂಡ್ಸ್, ಸುತ್ತರಂಗೋಲಿ ಅದನ್ನು ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಅದು ಬರ್ತಾ ಇಲ್ಲ. ಸೊ ನೋಡೋಣ ಏನಾಗುತ್ತೆ ಅಂದ್ಕೊಂಡು. ನೇಚರ್ ನೋಡಿ ಫ್ರೆಂಡ್ಸ್ ಎಷ್ಟು ಸಕ್ಕತ್ತಾಗಿದೆ. ಫೈನಲಿ ದೇವಸ್ಥಾನ ಹತ್ರ ಹೋಗಿ ಪೂಜೆ ಸಾಮಾನೆಲ್ಲ ತೊಗೊಂಡು ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಅಷ್ಟೊಂದು ರಶ್ಶು ಏನು ಇರಲಿಲ್ಲ. ಸೊ ನಾರ್ಮಲಾಗಿದ್ದರೂ ಒಂದು ಅರ್ಧ ಅವರಲ್ಲಿ ಮುಗಿಸ್ಕೊಂಬಂದ್ವಿ. ಇಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ ಹೋದರೆ ಈ ಥರ ಹೊರಗಡೆ ಕಲ್ಲುಗಳು ಇಟ್ಬಿಡ್ತಾರೆ ಫ್ರೆಂಡ್ಸ್. ಅಲ್ಲೇ ಪೂಜೆ ಮಾಡ್ಕೊಳ್ಬೇಕು ನಾವು. ಪೂಜೆ ಸಾಮಾನು ತೊಗೊಂಡೋದ್ರು ವೇಸ್ಟು. ಸೊ ಒಳಗಡೆ ಅವರು ಪೂಜೆ ಸಾಮಾನು ತೊಗೊಳ್ಳೋದು ಇಲ್ಲ. ಅದೊಂಥರ ಸ್ವಲ್ಪ ಇದಾಗುತ್ತೆ. ಸೊ ಪರವಾಗಿಲ್ಲ, ಅವ್ರವ್ರದ್ದು ಏನೇನೋ ಪದ್ಧತಿ ಇರುತ್ತಲ್ವ ಅಂದ್ಕೊಂಡು ಈ ಥರ ಹೊರಗಡೆ ಕಲ್ಲಿಟ್ಟಿದ್ರು. ಇನ್ನೊಂದು ಕಡೆ ನಾವು ಪೂಜೆ ಮಾಡ್ಕೊಂಡಿದ್ವಿ. ಸೊ ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ. ಸೊ ಲಾಡು ತೊಗೋಣ ಅಂತ, ಬಟ್ ನಾನು ಲಾಡು ಬೇಡ ಅಂದೆ. ನಮ್ಮ ಮನೆಯವ್ರು ಕಳ್ಳೆಪುರಿ ಮಾತ್ರ ತೊಗೊಂಡ್ರು. ಆಮೇಲೆ ಡ್ರ್ಯಾಗನ್ ಫ್ರೂಟ್ ಫ್ರೆಂಡ್ಸ್, ಡ್ರ್ಯಾಗನ್ ಫ್ರೂಟ್ ಕೂಡ ತೊಗೊಂಡ್ವಿ. ಸೊ ಚೆನ್ನಾಗಿತ್ತು ಅಂದ್ಕೊಂಡು ಅದೆಲ್ಲ ತೊಗೊಂಡು ಆಮೇಲೆ ಹೊರಡ್ತಾ ಹಂಗೆ ಒಂದು ಸ್ವಲ್ಪ ದೂರ ಹೋಟೆಲಿಗೆ ಬಂದಿದ್ವಿ ಫ್ರೆಂಡ್ಸ್. ಹಸುವಾಗ್ತಿತ್ತಲ್ಲ, ಟೈಮ್ ಆಲ್ರೆಡಿ 11:15 ಹೋಗಿತ್ತು. ಸೊ ಅಲ್ಲಿಂದ ನಾಷ್ಟ ಮಾಡಿಕೊಂಡು ಡೈರೆಕ್ಟ್ ಹೋಗಿದ್ದೆ. ಸ್ಕ್ಯಾನಿಂಗ್ ಮಾಡಿಸ್ಬೇಕಿತ್ತು ಫ್ರೆಂಡ್ಸ್. ಸೊ ಫೈನಲಿ ಸ್ಕ್ಯಾನ್ ಎಲ್ಲ ಮಾಡಿಸ್ಕೊಂಡು
ಈಗ ಹೊರಡ್ತಾ ಇದ್ದೀವಿ. ಬನ್ನಿ ಈಗ ಹಾಸ್ಪಿಟಲ್ಗೆ ಹೋಗಿ ಕನ್ಸಲ್ಟ್ ಮಾಡ್ಕೊಂಡು ಬರೋಣ. ಫ್ರೆಂಡ್ಸ್, ಹಾಸ್ಪಿಟಲ್ಗೆ ಹೋಗಿ ಎಲ್ಲ ತೋರಿಸ್ಕೊಂಡು ಬರೋಷ್ಟರಲ್ಲಿ ನಮ್ಮ ಮನೆಯವರೇ ಕಾಣಿಸ್ತಾ ಇಲ್ಲ. ಗಾಡಿ ಮಾತ್ರ ಇದೆ, ಇಲ್ಲಿ ಕಾಣಿಸ್ತಾನೆ ಇಲ್ಲ. ಎಲ್ಲೋದ್ರು ಹೊರಗಡೆ ನೋಡೋಣ. ಗಾಡಿ ಇಲ್ಲಿ ಬಿಟ್ಬಿಟ್ಟು ಎಲ್ಲ ಹೋಗಿದ್ರು. ಅವಾಗ 15 ದಿವಸದಿಂದ ಇದ್ದಿದ್ದು ತಲೆನೋವು ಕಡಿಮೆ ಆಯಿತು ಫ್ರೆಂಡ್ಸ್ ಇವಾಗ. ಸೊ ಫ್ರೆಂಡ್ಸ್, ಫೈನಲಿ ಮನೆಗೆ ಬಂದು ಮಧ್ಯಾಹ್ನ ಕೂಡ ಏನೂ ಅಡುಗೆ ಮಾಡಲಿಲ್ಲ. ಸೊ ಲೇಟಾಗಿತ್ತು ಅಂದ್ಕೊಂಡು ಡ್ರ್ಯಾಗನ್ ಫ್ರೂಟ್ ಕಟ್ ಮಾಡಿದ್ವಿ ಫ್ರೆಂಡ್ಸ್, ಸಕ್ಕತ್ತಾಗಿತ್ತು. ಸೊ ಅದನ್ನು ಕಟ್ ಮಾಡಿ ತಿಂದ್ಕೊಂಡು ಆಮೇಲೆ ನಮ್ಮ ಮನೆಯವರು ಹೊರಗಡೆ ಹೋದರು. ನನಗೂ ಸೋಡಾ ಕುಡಿಬೇಕು ಅನ್ನಿಸ್ತು. ಸೊ ಫೈನಲಿ ಸೋಡಾ ಕೂಡ ಮಾಡ್ಕೊಂಡು ಕುಡಿದೆ. ಮಳೆ ಹೆಂಗೆ ಬರ್ತಾಯಿದೆ ಅಂದರೆ ಫ್ರೆಂಡ್ಸ್ ನೋಡಿ ನೀವೇ. ಸೊ ಫ್ರೆಂಡ್ಸ್, ನಾನು ಮುಂಚೆ ಹೇಳ್ದಂಗೆ ನನಗೆ ನೈಲ್ ಪಾಲಿಶ್ ಅಂದರೆ ಇಷ್ಟನೇ ಆಗಲ್ಲ ಫ್ರೆಂಡ್ಸ್. ಬಟ್ ಇವತ್ತು ನಮ್ಮ ಮನೆಯವ್ರು ನನಗೆ ಬೇಡ ಅಂದ್ರೂ ನೈಲ್ ಪಾಲಿಶ್ ಈಸ್ಕೊಟ್ರು. ಸೊ ಖುಷಿ ಆಯಿತು, ಈಸ್ಕೊಟ್ರಲ್ಲ ಅಂದ್ಕೊಂಡು ಹಾಕ್ಕೊಂಡೆ. ಸೊ ನೈಲ್ ಆರ್ಟ್ ಮಾಡ್ಕೋಣ ಅಂತ ಹೋದೆ ಫ್ರೆಂಡ್ಸ್, ಅದು ಏನೇನೋ ಆಗೋಯಿತು. ಸೊ ಉದ್ದ ನೈಲ್ಸ್ ಇರೋರೆ ನೈಲ್ ಆರ್ಟ್ ಮಾಡ್ಕೋಬೇಕಾ, ನಾವ್ಯಾಕೆ ಮಾಡ್ಕೊಡ್ಬಾರ್ದು ಅಂತ ಅಂದ್ಕೊಂಡು ಮಾಡ್ಕೊಳಕ್ಕೆ ಹೋದೆ. ಅದು ನೋಡಿದ್ರೆ ಏನೇನೋ ಆಗೋಯಿತು. ಸರಿ ಅಂದ್ಕೊಂಡು ಸುಮ್ಮನೆ ಅದೇ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ಕೊಳ್ಳೋಣ ಅಂದ್ಕೊಂಡು. ಸೊ ಫಸ್ಟ್ ಟೈಮ್ ಅಲ್ಲ ಫ್ರೆಂಡ್ಸ್, ನನಗೆ ಅಷ್ಟು ಗೊತ್ತಾಗಲಿಲ್ಲ. ಸೊ ಹೆಂಗೋ ಒಂದಂಗೆ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಆದರೂ ಓಕೆ ಅಂತ ಅನ್ನಿಸ್ತಿದೆ. ಬಟ್ ಉದ್ದ ನೈಲ್ಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ನನಗೆ. ಉದ್ದ ನೈಲ್ಸ್ ಬಿಟ್ಟರೆ ಆಗಲ್ಲ ಫ್ರೆಂಡ್ಸ್. ಸೊ ನಾನು ಕಟ್ ಮಾಡಿಬಿಡ್ತೀನಿ ಆವಾಗ. ಸೊ ಫೈನಲಿ ಚೆನ್ನಾಗಿಲ್ಲ ಅಂತ ನನಗೂ ಗೊತ್ತು. ಸೊ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಹಾಕೋಣ ಫ್ರೆಂಡ್ಸ್. ಮೆಹಂದಿ ಕೂಡ ಹಾಕೋಣ ಅಂತ ಅಂದ್ಕೊಳ್ತಿದ್ದೀನಿ. ಸೊ ನೋಡೋಣ ಏನು ಮಾಡಬೇಕು ಅಂತ. ರೆಡ್ ಅಂದರೆ ನಮ್ಗೆ ಇಷ್ಟ ಅಂದ್ಬಿಟ್ಟು ನಮ್ಮ ಮನೆಯವ್ರು ರೆಡ್ ಕಲರ್ ಕೊಟ್ಟಿದ್ದಾರೆ ಫ್ರೆಂಡ್ಸ್, ಖುಷಿ ಆಯಿತು. ಸೊ ಆಮೇಲೆ ಲೆಮನ್ ವಾಟರ್ ಕೂಡ ಕುಡ್ಕೊಂಡೆ ಫ್ರೆಂಡ್ಸ್. ನೋಡಿದ್ರಲ್ಲ ಆಗಲೇ ಟೈಮ್ ಬಂದು ಈಗ 3 ಗಂಟೆ ಫ್ರೆಂಡ್ಸ್. ಬಟ್ ಒಳ್ಳೆ 7 ಗಂಟೆ ಆದಂಗೆ ಕತ್ಲಾಗಿದೆ. ಸೊ ಅದಕ್ಕೆ ಲೆಮನ್ ವಾಟರ್ ಕೂಡ ಕುಡ್ಕೊಂಡೆ. ಆಮೇಲೆ ನಮ್ಮ ಮನೆಯವರು ನೇರಳೆ ಹಣ್ಣು ತಂದಿದ್ರು ಫ್ರೆಂಡ್ಸ್, ಬೆಳಗ್ಗೆನೇ ತಂದಿದ್ರು. ಬಟ್ ಅರ್ಜೆಂಟಲ್ಲಿ ಶೇರ್ ಮಾಡ್ಕೊಳಕ್ಕಾಗಿಲ್ಲ, ದೇವಸ್ಥಾನಕ್ಕೆಲ್ಲ ಹೋಗ್ತಾಯಿದ್ವಲ್ಲ ಅದಕ್ಕೆ. ಸೊ ಈಗ ಇದನ್ನು ತೊಳ್ಕೊಂಡು ಒಂದು ಸ್ವಲ್ಪ ಉಪ್ಪಲ್ಲಿ ನೆನೆಸಿಡಬೇಕು. ಸೊ ಇದ್ರ ಜೊತೆ ಇನ್ನೊಂದು ಐಟಮ್ ಕೂಡ ತಂದಿದ್ದಾರೆ. ಸೊ ಫ್ರೆಂಡ್ಸ್, ಇನ್ನೊಂದು ಹಣ್ಣು ಬಂದುಬಿಟ್ಟು ಇದು ಫ್ರೆಂಡ್ಸ್ ಈಜಿ ಕಾಯಿ ಅಂತಾರೆ ಮತ್ತು ಈಜಿ ಹಣ್ಣು ಅಂತಾರೆ. ಸೊ ಅದು ಕೂಡ ನನ್ನ ಹಸ್ಬೆಂಡ್ ಫ್ರೆಂಡ್ ತಂದುಕೊಟ್ಟಿದ್ದು. ಸೊ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಇದು ಕೂಡ ಚೆನ್ನಾಗಿರುತ್ತೆ. ಸೊ ಇದನ್ನು ಒಂದು ಸ್ವಲ್ಪ ನೆನೆಸಿಟ್ಟೆ. ಆಮೇಲೆ ನೇರಳೆ ಹಣ್ಣನ್ನು ಒಂದು ಸರಿ ತೊಳ್ಕೊಂಡು ಅದಕ್ಕೆ ಉಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಈಗ ನೀರಲ್ಲಿ ನೆನೆಸ್ತಾ ಇದ್ದೀನಿ. ಒಂದು ಅರ್ಧ ಅವರ್ ಇಲ್ಲ 1 ಅವರ್ ನೆನೆಸ್ತೀನಿ ಫ್ರೆಂಡ್ಸ್. ಯಾಕಂದರೆ ನೆನೆಸ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು. ಯಾಕಂದರೆ ಪೌಡರೆಲ್ಲ ಹಾಕಿರ್ತಾರೆ, ಕೆಮಿಕಲ್ಸ್ ಹಾಕಿರ್ತಾರೆ. ಸೊ ಅದಕ್ಕೋಸ್ಕರ ಸೊ ನಾನು ಏನೇ ಆಗಿದ್ರು ಈ ಥರ ನೆನೆಸಿ ತಿನ್ನೋದು. ಸೊ ಆಮೇಲೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ. ನಮ್ಮ ಮನೆಯವ್ರು ಬರೋದು ಲೇಟು ಅಂತಂದರು. ಸೊ ಫೈನಲಿ ನಾನು ಊಟ ಮಾಡಿಕೊಂಡೆ, ಯಾಕಂದರೆ ನಾನು ಟ್ಯಾಬ್ಲೆಟ್ ಹಾಕ್ಕೊಳ್ಬೇಕಿತ್ತು. ಸೊ ಫೈನಲಿ ನಂದು ಊಟ ಆಯಿತು ಫ್ರೆಂಡ್ಸ್. ನೋಡಿದ್ರಲ್ಲ, ಈಗ ತಾನೇ ಊಟ ಎಲ್ಲ ಆಯಿತು. ಸೊ ಇವತ್ತಿನ ಡೇ ಅಂತೂ ತುಂಬ ಚೆನ್ನಾಗಿತ್ತು ಅಂದ್ಕೊಳ್ಳಿ. ಸೊ ಬೆಳಗ್ಗೆ ಮನೇಲಿ ಪೂಜೆ, ಹೊರಗಡೆ ನಗರಕಲಕ್ಕೆ ಪೂಜೆ, ಹಾಗೆ ನಮ್ಮ ಮನೆಯವ್ರ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದೆ. ನನಗೆ ತುಂಬ ಖುಷಿ ಫ್ರೆಂಡ್ಸ್. ಯಾಕಂದರೆ ನಮ್ಮ ಮನೆಯವರು ಜಾಸ್ತಿ ಅವರು ದೇವಸ್ಥಾನಗಳಿಗೆಲ್ಲ ಬರಲ್ಲ. ಬಟ್ ನನಗೆ ದೇವಸ್ಥಾನಗಳಿಗೆ ಹೋಗೋದಕ್ಕೆ ಇಷ್ಟ. ಸೊ ಫೈನಲಿ ಇವತ್ತು ಅವ್ರ ಜೊತೆ ಅನ್ಎಕ್ಸ್ಪೆಕ್ಟೆಡಾಗಿ ಸಡನ್ನಾಗಿ ಹೋಗಿದ್ದು ಒಂಥರ ಖುಷಿ ಇದೆ. ಸೊ ಗೊತ್ತಿಲ್ಲ ಏನು ಹೇಳಬೇಕು ಅಂತ. ಸೊ ಹಾಗೆ ಬರ್ತಾ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ವಲ್ಲ ಫ್ರೆಂಡ್ಸ್, ಟ್ಯಾಬ್ಲೆಟ್ ಕೊಟ್ಟಿದ್ರು. ಟ್ಯಾಬ್ಲೆಟೆಲ್ಲ ಹಾಕ್ಕೊಂಡು ಇಕ್ತಾನೆ ಊಟ ಎಲ್ಲ ಮಾಡಿದ್ದಾಯಿತು. ಸೊ ಈಗ ಟೈಮ್ 8:15 ಆಗಿದೆ, ಇನ್ನೂ ನಮ್ಮ ಮನೆಯವ್ರು ಬಂದಿಲ್ಲ. ಟ್ಯಾಬ್ಲೆಟ್ ಇಕ್ತಾನೆ ಹಾಕ್ಕೊಂಡೆ, ಇನ್ನೊಂದು ಅರ್ಧ ಅವರ್ ಅಷ್ಟೇ ಫ್ರೆಂಡ್ಸ್. ಆಮೇಲೆ ಟ್ಯಾಬ್ಲೆಟ್ ಹಾಕ್ಕೊಂಡಿರ್ತೀವಲ್ಲ, ನಿದ್ದೆ ಚೆನ್ನಾಗಿ ಬರುತ್ತೆ ಟ್ಯಾಬ್ಲೆಟ್ ಹಾಕ್ಕೊಂಡ್ರೆ. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಬ್ಲಾಗಿಗೆ ಏನು ಮಾಡ್ತಿದ್ದೀನಿ, ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತೀರಾ ನಿಮ್ಗೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್.